ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ ಅತ್ಯಂತ ಯಶಸ್ವಿ ಬಜೆಟ್ ಇದು. ವೈಯಕ್ತಿಕವಾಗಿ ನಾನು ಸಿಎಂ ಸಾಹೇಬರಿಗೆ, ಡಿಸಿಎಂ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಚಿಕ್ಕಬಳ್ಳಾಪುರಕ್ಕೆ ನಮ್ದು ಫಲಪುಷ್ಪಗಳ ನಗರಿ, ಹೈಟೆಕ್ ಇಂಟರ್ನ್ಯಾಷನಲ್ ಮಾರುಕಟ್ಟೆ 140 ಕೋಟಿ ಬೇಕು ಅಂತ ನಾವು ವಿನಂತಿ ಮಾಡಿದ್ವಿ. ಇವತ್ತು ಚಿಕ್ಕಬಳ್ಳಾಪುರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 140 ಕೋಟಿ ವೆಚ್ಚದ ಹೈಟೆಕ್ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಅನೌನ್ಸ್ ಮಾಡಿದ್ದಾರೆ. ಇದೊಂದು. ಮತ್ತೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಚಿಕ್ಕಬಳ್ಳಾಪುರ ತಾಲೂಕು, ಮಂಚೇನಹಳ್ಳಿ ತಾಲೂಕು ಅಂತ 2 ಬರುತ್ತೆ. ಸೊ ಮಂಚೇನಹಳ್ಳಿ ತಾಲೂಕಲ್ಲಿ ಪ್ರಜಾಸೌಧ ಕಟ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇವೆರಡು ನನ್ನ ತಾಲೂಕಿಗೆ ಕೊಡುಗೆ. ಮತ್ತೆ ನಮ್ಮ ಜಿಲ್ಲೆಗೂ ಒಂದು ಬಂಪರ್ ಬಜೆಟ್ ಇದು. ವಿಟಿಯು ಘಟಕ ಚಿಂತಾಮಣಿಯಲ್ಲಿ ಸ್ಥಾಪಿಸೋದಕ್ಕೆ 150 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ನಮ್ಮ ಶಿಡ್ಲಘಟ್ಟ ರೇಷ್ಮೆ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಂಬರ್ 1. ಸೊ ರೇಷ್ಮೆ ಮಾರುಕಟ್ಟೆಗೆ ಮುಂದುವರೆದ ಕಾಮಗಾರಿಗೆ ಒಂದು 200 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆ ನೋಡೋದಾದ್ರೆ ನಮ್ಮ ಜಿಲ್ಲೆಗೆ ಒಂದು 500 ಕೋಟಿ ಬಜೆಟ್ ಅಲ್ಲಿ ಸಿಕ್ಕಿದೆ. ಸೊ ನಾನು ಸಿಎಂ ಸರ್ಗೆ, ಡಿಸಿಎಂ ಸರ್ಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ತಜ್ಞ, ವಿಷನರಿ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮತ್ತೆ ಇನ್ನೊಂದು 8,000 ಕೋಟಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅದೊಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ. ಇದರಿಂದನೂ ಸರಾಸರಿ 50 ಕೋಟಿ ಪ್ರತಿ MLAಗೆ ಬರುತ್ತೆ ಅನ್ನೋದು ನನ್ನ ಆಶಾಭಾವನೆ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್. ಇಲ್ಲ ಸರ್, ಏನಾಗಿದೆ, ಆ ಕಡೆ ತುಮಕೂರು ಹತ್ರ ತಿಪ್ಟೂರ್ವರೆಗೂ ಎತ್ತಿನೊಳೆ ಅಲ್ಲಿವರೆಗೂ ಆ ಕೆರೆ ತುಂಬಿಸೋ ಯೋಜನೆವರೆಗೂ ಒಂದು 250 ಕೋಟಿ ಮೀಸಲಿಟ್ಟಿರೋದು ನೋಡಿದೆ ನಾನು. ಆದ್ರೆ ಇದು ನಮ್ಮ ಟಾರ್ಗೆಟ್ ಇನ್ನ ಅನದರ್ 2 years ಅಲ್ಲಿ ಮಿಕ್ಕಿದ್ದೆಲ್ಲ ಬಿಡುಗಡೆ ಮಾಡಿ ನನಗೂ ಎತ್ತಿನೊಳೆ 2027ಕ್ಕೆ ನಮ್ಮ ತಾಲೂಕಿಗೆ ಬರುತ್ತೆ ಅನ್ನೋ ಭರವಸೆ ಇದೆ. ಆದ್ರೂ ಪ್ರಾರಂಭಿಕವಾಗಿ ಒಂದು ಜಿಲ್ಲೆಗೆ 500 ಕೋಟಿ ಮೀಸಲಿಡೋದು ಇದೊಂದು ದಾಖಲೆ ಸರ್. ಸಾಬರ ಬಜೆಟ್ ಅಂತ ಟೀಕೆ ಮಾಡಿದ್ದಾರೆ. ಸರ್, ಈಗ ಇದ್ರಲ್ಲಿದೆ 100 ಪೇಜಲ್ಲಿ 99 ಪೇಜು ನಮಗಾಗಿ, ನಾವು ಅಂದ್ರೆ ಹಿಂದೂಗಳಿಗಾಗೆ ಮೀಸಲಾಗಿದೆ ಅಲ್ವಾ. 1 ಪೇಜ್ ಅವರು ಮೀಸಲಿಟ್ರೆ ಅಶೋಕ್ ಅವರೊಂದು ಕಡೆ, ಛಲವಾದಿ ನಾರಾಯಣ ಸ್ವಾಮಿ ಅವರೊಂದು ಕಡೆ ಬಾಯಿ ಬಡ್ಕೊಂತಾ ಇದ್ದಾರೆ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನಿಮಾನ್ಸ್ ಹಾಸ್ಪಿಟಲ್ ಇದೆ ಸರ್, ಬಸ್ ನಂಬರ್ BMTCದು ಬಸ್ ನಂಬರ್ ಹೇಳ್ತೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, BMTC ಬಸ್ ಹತ್ತಿ ನಿಮಾನ್ಸ್ಗೆ ಹೋಗಿ ಚಿಕಿತ್ಸೆ ತಗೊಳ್ಳಿ. ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ದಾರೆ. ಅದೇನೋ ವೀಲ್ ಚೇರು, ಆ ಚೇರು ಅಂತ. ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡಿರ್ಬೇಕು ಸರ್, ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮ ಪಾರ್ಟಿಯಲ್ಲಿದ್ದಾಗ ನಮ್ಮ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ BJPಗೆ ಹೋಗಿ ನ್ಯಾಷನಲ್ ಲೀಡರ್ಸ್ ಅಟೆನ್ಷನ್ ಗ್ರ್ಯಾಬ್ ಮಾಡಕ್ಕೆ ನೀವು ಆಡ್ತಿರೋ ಕಿತ್ತೋಗಿರೋ ಆಟ ಇದು. ಐಡಿಯಾಲಜಿಕಲಿ ಒಂದು ವಿಪಕ್ಷ ನಾಯಕ ಹಿಂಗ ಬಿಹೇವ್ ಮಾಡೋದು ಅಲ್ರಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಷ್ಟು ಕೇವಲವಾಗಿ ಏನೋ ಒಂದು ಅಣುಕು ಪ್ರದರ್ಶನ ಮಾಡುವಾಗ ಬಹಳ ಕೆಟ್ಟದಾಗಿ ಮಾತಾಡದೆ ಮನುಷ್ಯ. ನಮಗೇನು ಭಾಷೆ ಬರಲ್ಲ ಅಂತೇನಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮಗೂ ಚೆನ್ನಾಗಿ ಭಾಷೆ ಬರುತ್ತೆ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ, ರಾಜಕಾರಣ ಹಿಂಗ್ ಮಾಡ್ಬೇಕು ಅಂತ. ಇಲ್ಲ, ನಿಮ್ಮ ಲೆವೆಲ್ಗೆ ಇಳಿದು ಮಾತಾಡೋದು ನಮ್ಗೆ 10 ನಿಮಿಷದ ಕೆಲಸ. ಯೋಗ್ಯತೆ ಇದೆಯಾ ಕರೆಕ್ಟ್ ಆಗಿ ವಿಮರ್ಶೆ ಮಾಡಕ್ಕೆ? ಐಡಿಯಾಲಜಿಕಲಿ ಏಕವಚನದಲ್ಲಿ ಕಾಮೆಂಟ್ ಮಾಡ್ತೀರಾ? ದಮ್ಮು ತಾಕತ್ತಿದ್ರೆ ಬನ್ನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾತಾಡೋಣ. ಅಲ್ಲಿ ಮೀಡಿಯಾ ಡಿಬೇಟ್ಗಳಲ್ಲಿ ಕೂತ್ಕೊಂಡಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯನವರು ಆಧುನಿಕ ಅಂಬೇಡ್ಕರ್ ಅಂತ ಅಂದ್ರಿ. SCDP ಫಂಡ್ ತಂದಿದ್ದಾರ್ರಿ ಸಿದ್ದರಾಮಯ್ಯ ಸಾಹೇಬ್ರು, ಮಹದೇವಪ್ಪ ಸಾಹೇಬ್ರು. ಅದನ್ನ ಇವತ್ತೇನು ನಾವು ಬೇರೆ ಕಡೆ ಮಾಡ್ತಿಲ್ಲ, SC ST ವೆಲ್ಫೇರ್ಗೆ ಬಳಸ್ತಾ ಇರೋದು. ಈ ಬಜೆಟ್ ಬುಕ್ ಓದಿ, ಪರಿಜ್ಞಾನ ಇದ್ರೆ ಈ ಬಜೆಟ್ ಬುಕ್ ಓದಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಖಬರ್ದಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.